ರಾಜಧಾನಿ ಬೆಂಗಳೂರಿನ ಜಯನಗರದಲ್ಲಿ ಮುಕುಂದ ಜ್ಯುವೆಲರಿ ತನ್ನ ಮೊದಲ ಬೆಂಗಳೂರು ಶಾಖೆ ಹಾಗೂ ಫ್ಯಾಕ್ಟರಿ ನೇರ ಮಾರಾಟ ಮಳಿಗೆಯನ್ನು ಅದ್ಧೂರಿಯಾಗಿ ಉದ್ಘಾಟಿಸಿದೆ. ಜಯನಗರ 11ನೇ ಮುಖ್ಯ ರಸ್ತೆಯಲ್ಲಿ ಆರಂಭಗೊಂಡಿರುವಂತಹ ಈ ಫ್ಯಾಕ್ಟರಿ ಔಟ್ಲೆಟ್ ಮೂಲಕ ಗ್ರಾಹಕರಿಗೆ ಕಾರ್ಖಾನೆಯಿಂದ ನೇರವಾಗಿ ಗುಣಮಟ್ಟದ ಚಿನ್ನಾಭರಣಗಳನ್ನು ಪರೀಕ್ಷಾ ದರದಲ್ಲಿ ಒದಗಿಸುವ ಉದ್ದೇಶ ಹೊಂದಿದೆ. ನೂತನ ಶೋರೂಮ್ ಅನ್ನು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಿದರು. ಕನ್ನಡ ಚಿತ್ರರಂಗದ ನಟಿ ಸಪ್ತಮಿ ಗೌಡ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಯನಗರ ಶಾಸಕರಾದಂತಹ ಸಿಕೆ ರಾಮಮೂರ್ತಿ, ವಿಧಾನ ಪರಿಷತ್ ಸದಸ್ಯ ಹಾಗೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಎಂಡಿ ಟಿಎಸ್ ಶರವರ್ಣ, ಹಾಗೆ ಬೆಂಗಳೂರು ಜ್ಯುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಚೇತನ್ ಕುಮಾರ್ ಮೆಹ್ತಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಶೋರೂಮ್ಗೆ ಭೇಟಿ ನೀಡಿದ ಅತಿಥಿಗಳು ಚಿನ್ನ, ವಜ್ರ ಹಾಗೂ ಬೆಳ್ಳಿ ಆಭರಣಗಳನ್ನು ವಿವಿಧ ವಿನ್ಯಾಸಗಳನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಉದ್ಯಮಿಗಳು, ಗಣ್ಯರು, ಆಹ್ವಾನಿತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೂತನ ಶೋರೂಮ್ಗೆ ಶುಭ ಹಾರೈಸಿದರು. ಕರ್ನಾಟಕದಲ್ಲಿ ತನ್ನ ಸೇವೆಯನ್ನು ಮತ್ತಷ್ಟು ವಿಸ್ತರಿಸುವ ಗುರಿಯೊಂದಿಗೆ ಬೆಂಗಳೂರಿನ ಮೊದಲ ಶಾಖೆಯನ್ನು ಆರಂಭಿಸಿರುವ ಮುಕುಂದ ಜ್ಯುವೆಲರಿ ಗುಣಮಟ್ಟ, ವಿಶ್ವಾಸ ಹಾಗೂ ಗ್ರಾಹಕ ಸ್ನೇಹಿ ಸೇವೆಯ ಮೂಲಕ ಆಭರಣ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿದೆ. ನಮ್ಮ ಆಂಧ್ರ ಪ್ರದೇಶದ ಹೈದರಾಬಾದ್ ಮತ್ತು ಮೂಲದವರಾದಂಥ ನಮ್ಮ ಸ್ನೇಹಿತರು ನರಸಿಂಹರೆಡ್ಡಿ ಅವರು ಮುಕುಂದ ಜ್ಯುವೆಲರ್ಸ್ ಅಂತೇಳಿ ನಮ್ಮ ಬೆಂಗಳೂರು ನಗರದಲ್ಲಿ ಮೊದಲನೇ ಒಂದು ಸ್ಟೋರನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಜಯನಗರ ಈ ಭಾಗದ ಮಹಾಜನತೆಗೆ ಒಂದು ಉತ್ತಮವಾದಂಥ ಒಂದು ಪ್ರಾಡಕ್ಟನ್ನು ಕೊಟ್ಟು ಒಂದು ರಿಯಾಯಿತಿ ದರದಲ್ಲಿ ಅವರು ಈ ಒಂದು ಪ್ರಾರಂಭೋತ್ಸವದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಇವತ್ತು ನಮ್ಮ ಇಂಡಸ್ಟ್ರಿಗೆ ಸ್ವಲ್ಪ ಕಷ್ಟಕರವಾದಂಥ ಕಾಲ ಇದೆ. ನಾನು ಕೂಡ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಬಹುಶಃ ಬಹಳ ಜನ ಇವತ್ತು ಕಷ್ಟದಲ್ಲಿರತಕ್ಕಂಥದ್ದು. ನಮ್ಮ ಮೋದಿ ಸಾಹೇಬರು ಪ್ರಧಾನಮಂತ್ರಿಗಳು ಏನು 1 ವರ್ಷಗಳ ಕಾಲ ವಿದೇಶ ಪ್ರವಾಸಕ್ಕೆ ಹೋಗಬೇಡಿ, ಬಂಗಾರ ಖರೀದಿ ಮಾಡಬೇಡಿ ಅಂತ ಹೇಳಿ ನಮ್ಮ ಡಾಲರ್ ಬಳಕೆಯನ್ನು ಕಡಿಮೆ ಮಾಡೋಕ್ಕೋಸ್ಕರ ನಮ್ಮ ಏನು ಮನಿ ವ್ಯಾಲ್ಯೂ ಏನಿದೆ ಅದನ್ನು ಸ್ಟ್ರೆಂಥನ್ ಮಾಡಲಿಕ್ಕೋಸ್ಕರ ಅವರು ಒಂದು ಒಳ್ಳೆ ಉದ್ದೇಶದಿಂದನೇ ಹೇಳಿದ್ದಾರೆ. ಆದರೂ ಕೂಡ ಎಲ್ಲರಿಗೂ ನಮಸ್ಕಾರ. ಮುಕುಂದ ಜ್ಯುವೆಲರ್ಸ್ ಇವತ್ತು ಅವರ ಫಸ್ಟ್ ಫ್ಯಾಕ್ಟರಿ ಔಟ್ಲೆಟ್ ಬ್ರಾಂಚ್ನ ಬೆಂಗಳೂರು ನಮ್ಮ ಜಯನಗರಲ್ಲಿ ಓಪನ್ ಮಾಡಿದ್ದಾರೆ. ಜಯನಗರ್ ಇವಾಗಲೇ ಸಾರಿ ಮತ್ತೆ ಜ್ಯುವೆಲರಿ ಹಬ್ ಆಗಿದೆ. ಅಂಡ್ ನಾನು ಅವ್ರ ಲಿಖಿತ ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಫಸ್ಟ್ ಡೇ ಓಪನ್ ಮಾಡಿದಾಗಿಂದ ಆಗ್ಲೇ ಇಷ್ಟು ಜನ ಕಸ್ಟಮರ್ಸ್ ಇದ್ದಾರೆ ಅವ್ರ ಸ್ಟೋರಲ್ಲಿ. ಅಂದ್ರೆ ಇವ್ರು ಎಷ್ಟು ನಂಬಿಕೆ, ಹಾಗೆ ಅಷ್ಟೇ ಒಳ್ಳೆ ಡಿಸೈನ್ಸ್ ಆಗಿರ್ಬೋದು ಅಂಡ್ ಝೀರೋ ಮೇಕಿಂಗ್ ಚಾರ್ಜಸ್, ಹಾಗೆ ಫ್ಯಾಕ್ಟರಿ ಪ್ರೈಸಸ್ ಅಲ್ಲಿ ಇವರು ಅವರ ಆಭರಣಗಳನ್ನು ಕೊಡ್ತಾ ಇದ್ದಾರೆ. ಇವಾಗ ನಮ್ಗೆಲ್ರಿಗೂ ಗೊತ್ತು ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ, ಅದರಲ್ಲಿ ನಾವು ಎಷ್ಟೇ ಉಳಿತಾಯ ಮಾಡಬೇಕು ಅಂತ ಅನ್ಕೊಂತೀವಿ, ಬಟ್ ಅದು ಗೋಲ್ಡ್ ಪ್ರೈಸಸ್ ರೈಸ್ ಆಗ್ತಾನೆ ಇದೆ. ಸೊ ಆ ಟೈಮಲ್ಲಿ ನಮಗೆ ಫ್ಯಾಕ್ಟರಿ ಪ್ರೈಸಸ್ ಅಲ್ಲಿ ನಮಗೆ ಗೋಲ್ಡ್ ಸಿಗ್ತಾರೆ. ಖಂಡಿತ ಅದು ತುಂಬಾ ಜನ ಹೆಣ್ಮಕ್ಳಿಗೆ ಅದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಹೆಣ್ಮಕ್ಳು ಗೋಲ್ಡ್ನ ತುಂಬಾ ಒಂದು ಸೇಫ್ಟಿ ನೆಟ್ ಆಗಿ ಕೂಡ ತುಂಬಾ ಜನ ಪರ್ಚೇಸ್ ಮಾಡ್ತಾರೆ. ತುಂಬಾ ಜನ ದುಡ್ಡು ಕೂಡಿಟ್ಟು ಸಾಕಷ್ಟು ವರ್ಷ, 1 ವರ್ಷ 2 ವರ್ಷ ದುಡ್ಡು ಕೂಡಿಟ್ಟು ಅವ್ರಿಗೆ ಕನಸಿನ ಅವರು ಒಂದು ಜ್ಯುವೆಲರಿ ಆಭರಣನ ಅವ್ರು ಖರೀದಿಸ್ತಾರೆ. ಸೊ ಮುಕುಂದ ಜ್ಯುವೆಲರ್ಸ್ ಈಗಾಗಲೇ ಅವ್ರ ಟ್ರಸ್ಟ್. ನಾನು ಡಾಕ್ಟರ್ ಚೇತನ್ ಕುಮಾರ್ ಮೆಹ್ತಾ, ಪ್ರೆಸಿಡೆಂಟ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರ್. ಇವತ್ತು ನಾವೆಲ್ಲರೂ 11ನೇ ಶೋರೂಮ್ ಓಪನಿಂಗ್ ಬಂದಿದ್ವಿ ಮುಕುಂದಗೆ. ನಮ್ಮ ಅಸೋಸಿಯೇಷನ್ ಕಡೆಯಿಂದ, ನಮ್ಮ ಇಂಡಸ್ಟ್ರಿಯಿಂದ ಮುಕುಂದ ಜ್ಯುವೆಲರ್ಸ್ಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ಬಿಸ್ನೆಸ್ ಆಗಲಿ. ಈ ಥರ ಹಲವಾರು ಬ್ರಾಂಚ್ ಬೆಂಗಳೂರಲ್ಲಿ ಓಪನ್ ಮಾಡಿ ಮತ್ತೆ ಒಳ್ಳೆ ಬಿಸ್ನೆಸ್ ಮತ್ತೆ ಫ್ಯಾಕ್ಟರಿ ಔಟ್ಲೆಟ್ ಅಂತ ಅವ್ರು ಓಪನ್ ಮಾಡಿದ್ದಾರೆ. ಒಳ್ಳೆ ಬೆಸ್ಟ್ ಮೇಕಿಂಗ್ ಚಾರ್ಜಸ್ ಅಲ್ಲಿ ಗೂಡ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಇಂಡಸ್ಟ್ರಿಯಿಂದ ಅವ್ರಿಗೆಲ್ಲ ನಾವು ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ. ಧನ್ಯವಾದ.